ನನ್ನ ನೆಲದ ಉದ್ಯೋಗ ನನ್ನ ಹಕ್ಕು ಹೋರಾಟ ಸಮಿತಿಯಿಂದ ಕನ್ನಡಿಗರ ಉದ್ಯೋಗ ಮೀಸಲಾತಿ ಕಾಯ್ದೆಗೆ ಆಗ್ರಹಿಸಿ ಪ್ರತಿಭಟನೆ. ನೆಲಮಂಗಲ ತಾಲೂಕು ಕಚೇರಿ ಮುಂಭಾಗದಲ್ಲಿ ನನ್ನ ನೆಲದ ಉದ್ಯೋಗ ನನ್ನ ಹಕ್ಕು ಹೋರಾಟ ಸಮಿತಿ ಎಂಬ ಹೆಸರಿನ ಅಡಿಯಲ್ಲಿ 16 ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ನನ್ನ ನೆಲದ ಉದ್ಯೋಗ ನನ್ನ ಹಕ್ಕು ಎಂಬ ಘೋಷವಾಕ್ಯದೊಂದಿಗೆ ಬೃಹತ್ ಮಟ್ಟದ ಹೋರಾಟ ನಡೆಯಲಾಯಿತು. ಕನ್ನಡ ನಾಡಿನಲ್ಲಿ ಖಾಸಗಿ ಕ್ಷೇತ್ರದಲ್ಲಿ 100ಕ್ಕೆ 100ರಷ್ಟು ಕನ್ನಡಿಗರೇ ಉದ್ಯೋಗದಲ್ಲಿ ಇರಬೇಕು, ಮೀಸಲಿಡುವಂತೆ ಕರ್ನಾಟಕ ಸರ್ಕಾರ ಗಟ್ಟಿ ನಿರ್ಧಾರ ಮಾಡಬೇಕು. ಕನ್ನಡ ನಾಡಿನ ಮಕ್ಕಳು ಎಲ್ಲರೂ ಜಾತಿ ಧರ್ಮಗಳ ಗುಂಗಿನಿಂದ ಹೊರಬರಬೇಕು. ಇಲ್ಲಿ ಎಲ್ಲರೂ ಒಂದೇ ಜಾತಿ, ಒಂದೇ ಧರ್ಮ. ನಾವು ಕನ್ನಡಿಗರು, ಎಲ್ಲ ಧರ್ಮ ಮತ್ತು ಜಾತಿಯ ಯುವಕರು, ಹೋರಾಟಗಾರರು ಒಂದಾಗಬೇಕು. ಕನ್ನಡಿಗರಿಗೆ ಉದ್ಯೋಗ ಮೀಸಲಾಗಬೇಕು ಎಂಬ ಈ ಚಿಪ್ಪು ಚಳವಳಿಯನ್ನು ರಾಜ್ಯ ಮಟ್ಟಕ್ಕೆ ವಿಸ್ತರಿಸಬೇಕು ಎಂದು ಬಾಬು ಹುಸೇನ್ ಅವರು ಹೇಳಿದರು. ಬ್ಯಾಂಕ್ ಬಳಸಿ ಕನ್ನಡಿಗರ ಮತವನ್ನ ತಗೊಂಡು ಇವತ್ತು ನೀವು ನೀಚ ಕೆಲಸವನ್ನ ಮಾಡ್ತಾ ಇದ್ದೀರಾ. ಕನ್ನಡಿಗರಿಗೆ ಉದ್ಯೋಗ ಕೊಡದೆ ಎಲ್ಲಿ ನೋಡಿದ್ರು ಉತ್ತರ ಭಾರತದಿಂದ ಬಂದಿರುವಂತಹ ಹಿಂದಿವಾಲಗಳು ಯಾಕೆ ಸ್ವಾಮಿ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರ ಮತ ಬ್ಯಾಂಕ್ ತಗೊಂಡು ಇವತ್ತು ಕನ್ನಡಿಗರಿಗೆ ಯಾಕೆ ನೀವು ಉದ್ಯೋಗ ಕೊಡ್ತಾ ಇಲ್ಲ? ನಿಮಗಿದು ಕಣ್ಣು ಕಾಣ್ತಿಲ್ವಾ? ಕನ್ನಡಿಗರು ನಿಮ್ಗೆ ಕಣ್ಣು ಕಾಣ್ತಿಲ್ವಾ? ಆತ್ಮೀಯರೇ, ಮುಂದಿನ ದಿನಗಳಲ್ಲಿ ಎಲ್ಲ ಸಾರ್ವಜನಿಕರನ್ನು ಸಹ ನಾನು ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಇವತ್ತು ಈ ಒಂದು ಚಳವಳಿ, ಚಿಪ್ಪು ಚಳವಳಿ ಏನ್ ಮಾಡ್ತಾ ಇದೀವೋ ಇವತ್ತು ಇಷ್ಟಕ್ಕೆ ಸೀಮಿತ ಆಗ್ಬಾರ್ದು. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಮನೆಯಿಂದ ಒಬ್ಬೊಬ್ಬ ಕನ್ನಡಿಗರು ಬಂದು ಈ ಹೋರಾಟ ಕಿಚ್ಚನ್ನ ಬೆಳೆಸಬೇಕು. ಹಾಗೂ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸನ ಮಾಡ್ಬೇಕಂತ ಹೇಳಿ ಈ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.